ನಿಮ್ಮ ಮುಖದಲ್ಲೂ ಕೂಡ ತುಂಬಾ ಭಂಗಿನ ಸಮಸ್ಯೆ ಕಾಡ್ತಿದೆಯಾ? ಅದು ಕೂಡ ತುಂಬಾ ಹಳೆಯದಾಗಿರೋದು. ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ಹೋಗ್ತಾನೆ ಇಲ್ಲ. ಏನು ಯೂಸ್ ಮಾಡಿದ್ರೂ ಕೂಡ ಹೋಗ್ತಿಲ್ಲ. ಈ ಒಂದು ಭಂಗಿನ ಸಮಸ್ಯೆ ಇರೋದ್ರಿಂದ ಮುಖ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಎಲೆನ ನೀವೇನಾದರೂ ಯೂಸ್ ಮಾಡ್ತಾ ಬಂದರೆ ನಿಮ್ದು ಎಷ್ಟೇ ಹಳೆಯ ಭಂಗಿದ್ರೂ ಕೂಡ ಕಡಿಮೆ ಆಗೋಗ್ಬಿಡುತ್ತೆ. ಹಾಗೂ ನಿಮ್ಮ ಮುಖ ಕೂಡ ತುಂಬಾ ಚೆನ್ನಾಗಿ ಹೊಳಪು ಕೂಡ ಕೊಡ್ತಾ ಹೋಗುತ್ತೆ. ಹಾಗಾದರೆ ತಡ ಮಾಡದೆ ಈ ಒಂದು ಮನೆಮದ್ದನ್ನು ಹೇಗೆ ಮಾಡೋಣ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನಿಮಗೂ ಕೂಡ. ನಾನಿವತ್ತು ತುಳಸಿ ಎಲೆನ ಯೂಸ್ ಮಾಡ್ತಾ ಇರೋದು. ತುಳಸಿ ಎಲೆಯಿಂದ ನಮ್ದು ಎಷ್ಟೇ ಹಳೆಯ ಭಂಗಿದ್ರೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಯಾವುದೇ ಒಂದು ಕ್ರೀಮ್ನ ಯೂಸ್ ಮಾಡೋದು ಕೂಡ ಬೇಕಾಗಿಲ್ಲ. ಈ ಒಂದು ತುಳಸಿ ಎಲೆನ ಯೂಸ್ ಮಾಡಿಬಿಟ್ರೆ ಸಾಕು. ನಮ್ಮ ಮುಖದಲ್ಲಿ ಎಷ್ಟೇ ಕಪ್ಪು ಕಲೆಗಳಿದ್ರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ನಮ್ಮ ಮೂಗಿನ ಮೇಲೆ ಈಗ ಭಂಗು ಕಾಣಿಸ್ತಾ ಇರುತ್ತೆ, ಹಾಗೂ ಗಲ್ಲದ ಮೇಲೆ, ಹಣೆ ಮೇಲೆ ಎಲ್ಲೆಲ್ಲಿ ಭಂಗಿದೆಯೋ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ತುಳಸಿ ಎಲೆ ಇದ್ದರೆ ಸಾಕು. ಈ ತುಳಸಿ ಎಲೆ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು. ಹಾಗೂ ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ಈ ಎರಡು ಕೂಡ ನಾನು ಇದನ್ನು ರಸನ ತೆಕ್ಕೊಂಡು ಬರಬೇಕು. ನೀವು ಬೇಕಾದರೆ ಈ ಒಂದು ತುಳಸಿ ಎಲೆನ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು, ಅಥವಾ ಹೀಗೇನು ಕುಟ್ಟಣಿಗೆ ಇದ್ದರೆ ಕುಟ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ನಾನು ಈ ರೀತಿಯಾಗಿ ಕುಟ್ಕೊಂಡು ಅದರ ರಸನ ತಕ್ಕೊಳ್ತಾ ಇರೋದು. ಈ ರೀತಿ ಒಂದು ಬೌಲ್ನ ತೊಗೊಂಡು ಫ್ರೆಶ್ ಆಗಿರೋ ತುಳಸಿ ಎಲೆನ ಈ ಒಂದು ರಸನ ತೆಕ್ಕೊಂಡ್ಬಿಡಿ. ಬೇಕಂದರೆ ನಿಮ್ಮ ಹತ್ರ ಫಿಲ್ಟರ್ ಇದ್ದರೂ ಕೂಡ ಅದರಿಂದ ನೀವು ಫಿಲ್ಟರ್ ಕೂಡ ಮಾಡ್ಕೊಳ್ಬೋದು, ಅಥವಾ ಈಸಿಯಾಗಿ ಈ ರೀತಿ ಕೈಯಿಂದ ಕೂಡ ನಾವು ಫ್ರೆಶ್ ಆಗಿರುವಂಥ ರಸನ ತೆಕ್ಕೊಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇಲ್ಲೊಂದು ರಸ ನಮಗೆ ಸಿಕ್ಕಿದೆ ಅಂತ. ಹಾಗೂ ನಾನು ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ಫ್ರೆಶ್ ಆಗಿರುವಂಥದ್ದಿಲ್ಲ ಅಂದರೆ ನೀವು ಮಾರ್ಕೆಟಲ್ಲಿರುವ ಸಿಗುವಂಥ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಜಾಸ್ತಿ ದಿನ ಈ ಒಂದು ಮನೆಮದ್ದನ್ನು ಸ್ಟೋರ್ ಮಾಡಿಟ್ಕೋತೀರ ಅಂದರೆ ನೀವು ಫ್ರೆಶ್ ಆಗಿರುವಂಥದ್ದು ಬಿಟ್ಟು ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಮಟ್ಟಿಗೆ ಮಾಡಿ ತೋರಿಸ್ತಾ ಇರೋದು ಸ್ನೇಹಿತರೆ. ಅಲೋವೆರಾ ಜೆಲ್ ಹಾಕ್ಕೊಂಡಿದ ನಂತರ ನಾನು ಇದರೊಳಗಡೆ ಸ್ವಲ್ಪ ಹನಿನ ಹಾಕ್ಕೊಳ್ತಾ ಇರೋದು. ಅದು ಕೂಡ ನಮ್ಮ ಸ್ಕಿನ್ಗೆ ಎಷ್ಟೇ ಡ್ರೈನೆಸ್ ಇದ್ದರೂ ಕೂಡ, ಹಾಗೂ ಕಪ್ಪು ಕಲೆಗಳು ಹೋಗ್ತಾ ಇಲ್ಲ ಅಂದರೂ ಕೂಡ ಈ ಒಂದು ಹನಿಯಿಂದ ಅದನ್ನು ಕೂಡ ನಾವು ರಿಮೂವ್ ಮಾಡ್ಕೊಳ್ಬಹುದು. ಅಲೋವೆರಾ ಜೆಲ್ ಕೂಡ ನಮ್ಮ ಸ್ಕಿನ್ನ ಸಾಫ್ಟಾಗಿರಿಸುತ್ತೆ. ಅದಕ್ಕೋಸ್ಕರ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಒಂದು ಜೆಲ್ ರೀತಿ ಈಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಹಾಗೂ ನಾನು ಇದರೊಳಗಡೆ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ಯಾಕಂದರೆ ನಮ್ದು ಎಷ್ಟೇ ಡ್ರೈ ಸ್ಕಿನ್ ಇದ್ದರೂ ಕೂಡ ಈ ಒಂದು ಆಯಿಲ್ನಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಪಿಗ್ಮೆಂಟೇಷನ್ ಕೂಡ ದೂರ ಆಗಲು ಕೂಡ ಈ ಒಂದು ಕೊಕೊನೆಟ್ ಆಯಿಲ್ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದರಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕಿದೆ ಅಂತಂದರೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ನ ಯೂಸ್ ಮಾಡ್ಕೊಳ್ಬೋದು. ಅಥವಾ ಈಗಲೇ ನೀವು ಫ್ರೆಶ್ ಆಗಿ ಮಾಡಿಕೊಂಡು ಹೀಗೆ ಹಚ್ಕೋತೀರಾ ಅಂದರೆ ಯಾವುದೇ ಕ್ಯಾಪ್ಸುಲ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಈ ಒಂದು ಜೆಲ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಹಾಗೂ ನಾನು ನಿಮಗೆ ಕೈಗೂ ಕೂಡ ಅಪ್ಲೈ ಮಾಡಿ ತೋರಿಸಿದ್ದೇನೆ ಸ್ನೇಹಿತರೆ. ಈ ಒಂದು ಮನೆಮದ್ದನ್ನ ನೀವು ಒಂದು ವಾರ ಆದರೂ ಯೂಸ್ ಮಾಡ್ತಾ ಬನ್ನಿ. ಹಾಗೂ ನಿಮಗೂ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.